Hey friends, Quality and Operation Management to Module 3 Unit 9 ಅನ್ನು ನೋಡೋಣ. Important topics from Module 3 and Unit 9. Okay, this is going to be the last module for Quality Operation Management because already ನಾನು ಕಂಪ್ಲೀಟ್ ಮಾಡಿದ್ದೀನಿ. Module 1, 2, 4 and 5 already ಕಂಪ್ಲೀಟ್ ಆಗಿದೆ. So 3 is the left out one. ಬಟ್ ಇದರಲ್ಲೂ ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದಾವೆ. ಸೊ ಯಾವುದಾದ್ರು ಇಂಪಾರ್ಟೆಂಟ್ ಇದೆ ಅದನ್ನಷ್ಟೇ ಇದರಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರೋಲ್ ಅಂತ ಕೇಳ್ತಾರೆ. ಪ್ರೊಡಕ್ಟಿವಿಟಿ ಈಸ್ ಈಕ್ವಲ್ ಟು ಔಟ್ಪುಟ್ ಡಿವೈಡ್ ಬೈ ಏನೇನು ನಾವು ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ, ಲೇಬರ್ ಇರ್ಬೋದು, ಕ್ಯಾಪಿಟಲ್ ಇರ್ಬೋದು, ಮೆಟೀರಿಯಲ್ಸ್ ಇರ್ಬೋದು, ಎನರ್ಜಿಗೆ ಇರ್ಬೋದು, ಇನ್ಫಾರ್ಮೇಷನ್ಗೆ ಇರ್ಬೋದು. ಸೊ ದಟ್ ಔಟ್ಪುಟ್ ಡಿವೈಡ್ ಬೈ ದಟ್ ಮಚ್ ಇಸ್ ಕಾಲ್ಡ್ ಆಸ್ ಪ್ರೊಡಕ್ಟಿವಿಟಿ. ಓಕೆ, ದೆನ್ ವರ್ಕ್ ಸ್ಟಡಿ ಅಂತಂದ್ರೆ ಏನು? ವರ್ಕ್ ಸ್ಟಡಿ ಇಸ್ ಅ ಸಿಸ್ಟಮ್ಯಾಟಿಕ್ ಅಪ್ಲಿಕೇಶನ್ ಆಫ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಟು ಎಸ್ಟಾಬ್ಲಿಷ್ ಅ ವರ್ಕ್ ಕಂಟೆಂಟ್ ಆ್ಯಂಡ್ ಟೈಮ್ ಇಟ್ ಶುಡ್ ಟೇಕ್ ಟು ಕಂಪ್ಲೀಟ್ ಅ ಟಾಸ್ಕ್ ಆರ್ ಸೀರೀಸ್ ಆಫ್ ಟಾಸ್ಕ್. ಏನೇನು ವರ್ಕ್ ಇದೆ ಅಂತ ಲಿಸ್ಟ್ ಮಾಡ್ತೀವಿ. ಓಕೆ, ವರ್ಕ್ 1, ವರ್ಕ್ 2, ವರ್ಕ್ 3 ಅಂತ ಲಿಸ್ಟ್ ಮಾಡ್ತೀವಿ. ಓಕೆ, ಅದ್ರ ಪಕ್ಕ ನಮಗೆ ಎಷ್ಟು ಟೈಮ್ ಬೇಕು, 1 ಅವರ್, 2 ಅವರ್, 3 ಅವರ್, 4 ಅವರ್, ಅದೇನು ವರ್ಕ್ ಇದೆ ಇದನ್ನೇನಂತೀವಿ ವರ್ಕ್ ಸ್ಟಡಿ ಅಂತ ಹೇಳ್ಬೋದು. ಸೊ ಸಿಸ್ಟಮ್ಯಾಟಿಕ್ ಅಪ್ಲಿಕೇಶನ್ ಆಫ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಟು ಎಸ್ಟಾಬ್ಲಿಷ್ ದ ವರ್ಕ್ ಕಂಟೆಂಟ್ ಆ್ಯಂಡ್ ಟೈಮ್ ಇಟ್ ಶುಡ್ ಟೇಕ್ ಟು ಕಂಪ್ಲೀಟ್ ಅ ಟಾಸ್ಕ್ ಆರ್ ಸೀರೀಸ್ ಆಫ್ ಟಾಸ್ಕ್ಸ್. ಓಕೆ, ದೆನ್ ಕನ್ಸ್ಟಿಟ್ಯೂಯೆಂಟ್ಸ್ ಆಫ್ ವರ್ಕ್ ಸ್ಟಡಿ ಅಂತ ಬಂದಾಗ ಮೆಥಡ್ ಸ್ಟಡಿ ಅಂತ ಹೇಳ್ಬೋದು. ಮೆಥಡ್ ಸ್ಟಡಿ ಅಂತ ಬಂದರೆ ಇದರಲ್ಲಿ 2 ಟೈಪ್ ಬರುತ್ತೆ, ಮೆಥಡ್ ಸ್ಟಡಿ ಮತ್ತು ಟೈಮ್ ಸ್ಟಡಿ ಅಂತ. ಓಕೆ, ವರ್ಕ್ ಸ್ಟಡಿಯನ್ನು ಮೆಜರ್ ಮಾಡೋಕ್ಕೆ. ಸೊ ಮೆಥಡ್ ಸ್ಟಡಿಯಲ್ಲಿ ಕಂಡಕ್ಟೆಡ್ ಟು ಸಿಂಪ್ಲಿಫೈ ದ ವರ್ಕ್ ಆರ್ ವರ್ಕಿಂಗ್ ಮೆಥಡ್ಸ್ ಆ್ಯಂಡ್ ಮಸ್ಟ್ ಗೋ ಟುವರ್ಡ್ಸ್ ಅ ಹೈಯರ್ ಪ್ರೊಡಕ್ಟಿವಿಟಿ. ಓಕೆ, ಡಿಸೈರ್ಡ್ ಗೋಲ್, ಮಿನಿಮಮ್ ಕನ್ಸಂಪ್ಷನ್ ಆಫ್ ರಿಸೋರ್ಸಸ್, ಹೌ ಅ ವರ್ಕ್ ಇಸ್ ಟು ಬಿ ಡನ್. ಅಂದರೆ ರಿಸೋರ್ಸಸನ್ನು ಕಡಿಮೆ ಯೂಸ್ ಮಾಡಿಕೊಂಡು ಡಿಸೈರ್ಡ್ ಗೋಲನ್ನು ರೀಚ್ ಆಗಬೇಕು ವಿತ್ ಅ ಹೈಯರ್ ಪ್ರೊಡಕ್ಟಿವಿಟಿ. ಅದನ್ನು ಹೇಗೆ ಮಾಡ್ತೀವಿ ಅನ್ನೋ ಮೆಥಡ್ಸಿಗೆ ಮೆಥಡ್ ಸ್ಟಡಿ ಅಂತ ಹೇಳ್ಬೋದು. ದೆನ್ ಟೈಮ್ ಸ್ಟಡಿ ಅಂತ ಬಂದಾಗ ಇಟ್ಸ್ ಅ ವರ್ಕ್ ಮೆಷರ್ಮೆಂಟ್. ಓಕೆ, ಸೊ ಫಾರ್ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲ್ ಆಫ್ ಆಪರೇಷನ್ಸ್, the application of techniques designed to establish the time for a qualified worker to carry out a specified job and a defined level of performance. ಟೈಮ್ ಸ್ಟಡಿಯಲ್ಲಿ ಏನು ಮಾಡ್ತೀವಿ, ಇದು ಒಂದು ಟೆಕ್ನಿಕ್ಗೆ ಅದರಲ್ಲಿ ಕ್ವಾಲಿಫೈಡ್ ವರ್ಕರ್ನ ಟಾರ್ಗೆಟ್ ಮಾಡ್ತೀವಿ, ಪ್ಲಸ್ ಸ್ಪೆಸಿಫೈಡ್ ಜಾಬ್ ಇರುತ್ತೆ, ಅವನಿಗೆ ಆದಂಥ ಜಾಬ್ ಇರುತ್ತೆ, ದೆನ್ ಡಿಫೈನ್ಡ್ ಪರ್ಫಾರ್ಮೆನ್ಸ್ ಇರುತ್ತೆ, ಅದನ್ನು ಅವನು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಸೊ ವರ್ಕನ್ನು ಮೆಜರ್ ಮಾಡ್ತೀವಿ ಆ ರೀತಿಯಲ್ಲಿ. ಸೊ ಮೆಥಡ್ ಸ್ಟಡಿ ಆ್ಯಂಡ್ ಟೈಮ್ ಸ್ಟಡಿ. ಓಕೆ, ಮೆಥಡ್ ಸ್ಟಡಿ ಆ್ಯಂಡ್ ಟೈಮ್ ಸ್ಟಡಿ. ಮೆಥಡ್ ಸ್ಟಡಿ ಇಸ್ ಫಾರ್ ಹೈಯರ್ ಪ್ರೊಡಕ್ಟಿವಿಟಿ, ಮಿನಿಮಮ್ ಕನ್ಸಂಪ್ಷನ್ ಆಫ್ ರಿಸೋರ್ಸಸ್ ಫಾರ್ ಡಿಸೈರ್ಡ್ ಗೋಲ್. ಟೈಮ್ ಸ್ಟಡಿ ಇಸ್ ಫಾರ್ ಕ್ವಾಲಿಫೈಡ್ ವರ್ಕರ್, ಸ್ಪೆಸಿಫೈಡ್ ಜಾಬ್ ಆ್ಯಂಡ್ ಫಾರ್ ಅ ಡಿಫೈನ್ಡ್ ಪರ್ಫಾರ್ಮೆನ್ಸ್. ಓಕೆ, ಸೊ ಲರ್ನಿಂಗ್ ಕರ್ವ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಲರ್ನಿಂಗ್ ಕರ್ವ್ ಅಂತಂದರೆ ಲರ್ನಿಂಗ್ ಕರ್ವ್ ಶೋಸ್ ದ್ಯಾಟ್ ಇಫ್ ಅ ಟಾಸ್ಕ್ ಇಸ್ ಪರ್ಫಾರ್ಮ್ಡ್ ಓವರ್ ಆ್ಯಂಡ್ ಓವರ್ ದೆನ್ ಅ ಲೆಸ್ ಟೈಮ್ ವಿಲ್ ಬಿ ರಿಕ್ವೈರ್ಡ್ ಅಟ್ ಈಚ್ ಇಟರೇಷನ್. ಲರ್ನಿಂಗ್ ಕರ್ವ್, ಎಕ್ಸ್ಪೀರಿಯನ್ಸ್ ಕರ್ವ್, ಪ್ರೊಡಕ್ಟಿವಿಟಿ ಕರ್ವ್, ಕಾಸ್ಟ್ ಕರ್ವ್, ಎಫಿಷಿಯನ್ಸಿ ಕರ್ವ್, ಇದನ್ನು ತುಂಬ ಹೆಸರಲ್ಲಿ ಕರೀತಾರೆ. ಲರ್ನಿಂಗ್ ಕರ್ವ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಒನ್. ಲರ್ನಿಂಗ್ ಕರ್ವ್ ಅದೆಲ್ಲ ಸೇಮು. ಓಕೆ, ಎಕ್ಸ್ಪೀರಿಯನ್ಸ್ ಕರ್ವ್, ಪ್ರೊಡಕ್ಟಿವಿಟಿ ಕರ್ವ್, ಕಾಸ್ಟ್ ಕರ್ವ್, ಎಫಿಷಿಯನ್ಸಿ ಕರ್ವ್. ಫೈನ್. ಲರ್ನಿಂಗ್ ಕರ್ವ್ ಅಂದರೆ ಅರ್ಥ ಆಯಿತು ಅಂದ್ಕೋತೀನಿ, ರೈಟ್? ಲರ್ನಿಂಗ್ ಕರ್ವ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಈಗ ಒಂದು ಈ ಟಾಪಿಕನ್ನು ಫಸ್ಟ್ ಟೈಮ್ ವಿಡಿಯೋದಲ್ಲಿ ನೋಡಿದ್ರಿ. ಓಕೆ, ಸ್ವಲ್ಪ ಅರ್ಥ ಆಗುತ್ತೆ. ಸೆಕೆಂಡ್ ಟೈಮ್ ವಿಡಿಯೋದನ್ನು ನೋಡಿದಾಗ ಇನ್ನೊಂದು ಸ್ವಲ್ಪ ಅರ್ಥ ಆಗುತ್ತೆ. ಥರ್ಡ್ ಟೈಮ್ ನೋಡಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಅರ್ಥ ಆಗುತ್ತೆ. ಓಕೆ, ಹಾಗೆಯೇ ಒಂದು ವರ್ಕನ್ನು, ಹೊಸ ವರ್ಕನ್ನು ತಗೊಂಡಾಗ ಸ್ಟಾರ್ಟಿಂಗಲ್ಲಿ ನಿಮಗೆ ಅದನ್ನು ಒಂದು ಕಾರ್ ಫಿಕ್ಸ್ ಮಾಡೋದು, ಪಾರ್ಟ್ಸನ್ನು ಜಾಯಿನ್ ಮಾಡೋ ಒಂದು ಜಾಬ್ ಇರ್ಬೋದು, ಕಾರ್ ಪಾರ್ಟ್ಸನ್ನು ಜಾಯಿನ್ ಮಾಡೋ ಒಂದು ಜಾಬ್ ಇದ್ದಾಗ ಸ್ಟಾರ್ಟಿಂಗಲ್ಲಿ ನೀವು ಅದಕ್ಕೆ 3 ಡೇಸ್ ತೊಗೋಬೋದು, ರೈಟ್? ನೆಕ್ಸ್ಟ್ ಟೈಮ್ ನೀವು ಮತ್ತೊಂದು ಕಾರ್ ಮಾಡಬೇಕಾದ್ರೆ 2 ಡೇಸ್ ತೊಗೊತೀರಾ. ಸೊ ಎವ್ರಿ ಟೈಮ್ ನೀವು ಅದು ಮಾಡ್ತಾ ಹೋದಾಗ ನೀವು ಅದರಲ್ಲಿ ಟೈಮನ್ನು ಕಡಿಮೆ ತೊಗೊತೀರಾ, ಫಾಸ್ಟಾಗಿ ಮಾಡ್ತೀರಾ, ಕ್ವಿಕ್ಕಾಗಿ ಮಾಡ್ತೀರಾ. ಅದನ್ನೇ ನಾವು ಲರ್ನಿಂಗ್ ಕರ್ವ್ ಅಂತ ಹೇಳ್ತೀವಿ, ಎಕ್ಸ್ಪೀರಿಯನ್ಸ್ ಕರ್ವ್. ಅಲ್ಲೇನಾಗುತ್ತೆ, ನೀವು ಆ ಕೆಲಸನ ರಿಪಿಟೇಟಿವ್ ಮಾಡ್ತಾ ಹೋದಾಗೆ ಅಲ್ಲಿ ಟೈಮ್ ಕನ್ಸಂಪ್ಷನ್ನು ಕಡಿಮೆ ಆಗುತ್ತೆ. ಅದನ್ನೇ ನಾವು ಲರ್ನಿಂಗ್ ಕರ್ವ್ ಅಂತ ಹೇಳ್ತೀವಿ. ಓಕೆ, ಲರ್ನಿಂಗ್ ಕರ್ವ್ ಈಸ್ ಅ ರಿಲೆವೆಂಟ್ ಡಿಸಿಷನ್. ಅದರ ಅಪ್ಲಿಕೇಶನ್ಸ್ ಏನು? ಪ್ರೈಸಿಂಗ್ ಡಿಸಿಷನ್ ಬೇಸ್ಡ್ ಆನ್ ದ ಎಸ್ಟಿಮೇಷನ್ ಆಫ್ ಫ್ಯೂಚರ್ ಕಾಸ್ಟ್, ವರ್ಕ್ಫೋರ್ಸ್ ಶೆಡ್ಯೂಲ್ ಬೇಸ್ಡ್ ಆನ್ ದ ಫ್ಯೂಚರ್ ರಿಕ್ವೈರ್ಮೆಂಟ್, ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಪ್ರೊಜೆಕ್ಷನ್ಸ್, ಸೆಟಪ್ ಆಫ್ ಇನ್ಸೆಂಟಿವ್ ಸ್ಟ್ರಕ್ಚರ್. ಇದರೊಳಗೆ ಏನಂತಾರೆ, ಲರ್ನಿಂಗ್ ಕರ್ವ್ ಈಸ್ ರಿಲೆವೆಂಟ್. ಇನ್ ಡಿಸಿಷನ್ ಏನಾದರೂ ಮಾಡಬೇಕಾದ್ರೆ ಲರ್ನಿಂಗ್ ಕರ್ವ್ ಬೇಕೋ ಬೇಡವೋ ಅನ್ನೋದೊಂದು ಕ್ವಶನ್ ಬಂದಾಗ ಎಸ್ ವಿ ನೀಡ್ ದ ಲರ್ನಿಂಗ್ ಕರ್ವ್. ಇಟ್ಸ್ ಅ ರಿಲೆವೆಂಟ್ ಒನ್ ಫಾರ್ ದ ಡಿಸಿಷನ್. ಯಾಕೆ? ಪ್ರೈಸಿಂಗ್ ಡಿಸಿಷನ್ಸ್ ತಗೋಬೇಕಾದ್ರೆ ದಟ್ ಈಸ್ ಬೇಸ್ಡ್ ಆನ್ ದ ಫ್ಯೂಚರ್ ಕಾಸ್ಟ್, ಲೈಕ್ ಇದನ್ನು ಕಾಸ್ಟ್ ಕರ್ವ್ ಅಂತಲೂ ನಾವು ಹೇಳ್ತೀವಲ್ಲ ಅದಕ್ಕೆ. ಸೊ ಪ್ರೈಸಿಂಗ್ ಡಿಸಿಷನ್ ಬೇಸ್ಡ್ ಆನ್ ದ ಎಸ್ಟಿಮೇಷನ್ ಆಫ್ ಫ್ಯೂಚರ್ ಕಾಸ್ಟ್. ವರ್ಕ್ ಫೋರ್ಸ್ ಶೆಡ್ಯೂಲ್ ಈಸ್ ಬೇಸ್ಡ್ ಆನ್ ದ
ಫ್ಯೂಚರ್ ರಿಕ್ವೈರ್ಮೆಂಟ್, ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ಪ್ರೊಜೆಕ್ಷನ್ಸ್, ಸೆಟಪ್ ಆಫ್ ಇನ್ಸೆಂಟಿವ್ ಸ್ಟ್ರಕ್ಚರ್. ಓಕೆ, ದೆನ್ ಇನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು ಹೇಗೆ ಯೂಸ್ ಮಾಡ್ತೀವಿ ಲರ್ನಿಂಗ್ ಕರ್ವನ್ನು ಅಂತಂದರೆ, ಲರ್ನಿಂಗ್ ಕರ್ವ್ ಈಸ್ ಯೂಸ್ ಟು ಎಸ್ಟಿಮೇಟ್ ದ ಟೈಮ್ ಫಾರ್ ಪ್ರಾಡಕ್ಟ್ ಡಿಸೈನ್ ಆ್ಯಂಡ್ ಪ್ರೊಡಕ್ಷನ್ ಕಾಸ್ಟ್. ಲರ್ನಿಂಗ್ ಕರ್ವ್ ಯೂಸ್ ಟು ಎಸ್ಟಿಮೇಟ್ ದ ಟೈಮ್ ಫಾರ್ ಪ್ರಾಡಕ್ಟ್ ಡಿಸೈನ್ ಆ್ಯಂಡ್ ಪ್ರೊಡಕ್ಷನ್ ಕಾಸ್ಟ್. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಪ್ರಾಡಕ್ಟ್ ಡಿಸೈನ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಕಾಸ್ಟ್ ಡಿಸೈನಿಂಗಲ್ಲಿ, ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡ್ತೀವಿ. ದೆನ್ ಲರ್ನಿಂಗ್ ಕರ್ವ್ ಟ್ರೇಡ್ ಆಫ್ಸ್. ಓಕೆ, ಟ್ರೇಡ್ ಆಫ್ಸ್ ಇನ್ ಜಸ್ಟ್ ಇನ್ ಟೈಮ್, ಲೋ ಇನ್ವೆಂಟ್ರಿ ಮಾಡ್ಕೊಳ್ಳೋಕ್ಕೆ ಮತ್ತು ಜಸ್ಟ್ ಇನ್ ಟೈಮಲ್ಲಿ ಕೂಡ ಲರ್ನಿಂಗ್ ಕರ್ವನ್ನು ಯೂಸ್ ಮಾಡ್ತೀವಿ. ದೆನ್ ಕಾರ್ಪೊರೇಟ್ ಸ್ಟ್ರಾಟಜಿಯಲ್ಲಿ ಯೂಸ್ ಮಾಡ್ತೀವಿ. ಪ್ರೈಸಿಂಗ್ ಡಿಸಿಷನ್ಸ್ ಇರ್ಬೋದು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಆಪ್ರೇಟಿಂಗ್ ಕಾಸ್ಟ್ ಇರ್ಬೋದು. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಆಪ್ರೇಟಿಂಗ್ ಕಾಸ್ಟ್ ಆ್ಯಂಡ್ ಪ್ರೈಸಿಂಗ್ ಡಿಸಿಷನಲ್ಲಿ ಕಾರ್ಪೊರೇಟ್ ಸ್ಟ್ರಾಟಜಿಯಲ್ಲಿ ಕೂಡ ಲರ್ನಿಂಗ್ ಕರ್ವ್ ಯೂಸ್ ಆಗುತ್ತೆ. ಅದರ ಅಪ್ಲಿಕೇಶನ್ಸ್, ಲರ್ನಿಂಗ್ ಕರ್ವ್ ಅಪ್ಲಿಕೇಶನ್ಸ್ ಅಂತ ಕೇಳ್ಬೋದು. ಓಕೆ, ಸೊ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾವ ಥರ ಯೂಸ್ ಆಗುತ್ತೆ, ಕಾರ್ಪೊರೇಟ್ ಸ್ಟ್ರಾಟಜಿಲಿ ಯಾವ ಥರ ಯೂಸ್ ಆಗುತ್ತೆ. ಇಂಡಿವಿಜುವಲ್ ಲರ್ನಿಂಗ್ ಅಂತ ಬಂದಾಗ, ಓಕೆ, ರಿಪೀಟ್ ಪ್ರೋಸೆಸ್ ಗೇನ್ ಸ್ಕಿಲ್ ಆರ್ ಎಫಿಷಿಯನ್ಸಿ ಫ್ರಮ್ ದೇರ್ ಎಕ್ಸ್ಪೀರಿಯನ್ಸ್. ಪದೇ ಪದೇ ಮಾಡೋದ್ರಿಂದ, ಪದೇ ಪದೇ ಆ ಸ್ಕಿಲ್ಲನ್ನು ಗೇನ್ ಮಾಡೋದ್ರಿಂದ ನಮ್ಮದು ಎಫಿಷಿಯನ್ಸಿ ಚೆನ್ನಾಗಾಗುತ್ತೆ, ಎಕ್ಸ್ಪೀರಿಯನ್ಸ್ ಕೂಡ ಬರುತ್ತೆ. ದೆನ್ ಆರ್ಗನೈಸೇಷನ್ ಲರ್ನಿಂಗ್ ಆಗೋದ್ರಿಂದ, ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಚೇಂಜ್ ಇನ್ ದ ಅಡ್ಮಿನಿಸ್ಟ್ರೇಷನ್, ಇಕ್ವಿಪ್ಮೆಂಟ್, ಪ್ರಾಡಕ್ಟ್ ಡಿಸೈನಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಸೊ ದಿಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ದ ಲರ್ನಿಂಗ್ ಕರ್ವ್. ಓಕೆ, ಸೊ ಯೂನಿಟ್ 10 ಬಂದು ಜಸ್ಟ್ ಇನ್ ಟೈಮ್, ದಟ್ ಈಸ್ JIT ಅಂತ ಏನು ಹೇಳ್ತೀವಿ, ಕ್ಯಾನ್ಬಾನ್ ಸಿಸ್ಟಮು, ಇವೆರಡರ ಬಗ್ಗೆ ಇರುವಂಥದ್ದು ಯೂನಿಟ್ 10, ಜಸ್ಟ್ ಇನ್ ಟೈಮ್ ಆ್ಯಂಡ್ ಕ್ಯಾನ್ಬಾನ್ ಸಿಸ್ಟಮ್. ಜಸ್ಟ್ ಇನ್ ಟೈಮ್ ಈಸ್ ಅ ಪ್ರೊಡಕ್ಷನ್ ಸಿಸ್ಟಮ್ ಫಾರ್ ಪ್ರೊಡ್ಯೂಸಿಂಗ್ ದ ಕೈಂಡ್ ಆಫ್ ಯೂನಿಟ್ಸ್ ನೀಡೆಡ್ ಎಟ್ ದ ಟೈಮ್ ನೀಡೆಡ್ ಆ್ಯಂಡ್ ಇನ್ ದ ಕ್ವಾಂಟಿಟೀಸ್ ನೀಡೆಡ್. ಅಂದರೆ ಪ್ರೊಡಕ್ಷನ್ ಸಿಸ್ಟಮ್, ಇದೊಂದು ಜಸ್ಟ್ ಇನ್ ಟೈಮ್ ಇಸ್ ಅ ಪ್ರೊಡಕ್ಷನ್ ಸಿಸ್ಟಮ್ ಫಾರ್ ಪ್ರೊಡ್ಯೂಸಿಂಗ್ ದ ಒಂದು ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಆ ಟೈಮ್ ಯಾವಾಗ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು ಆ ಟೈಮಲ್ಲಿ ಪ್ರೊವೈಡ್ ಆಗೋದಕ್ಕೆ ಜಸ್ಟ್ ಇನ್ ಟೈಮ್ ಅಂತ ಹೇಳ್ತೀವಿ. ಜಸ್ಟ್ ಇನ್ ಟೈಮ್ ಸರ್ವೀಸಸಲ್ಲಿ ಹೇಗೆ ಯೂಸ್ ಆಗುತ್ತೆ? ಜಸ್ಟ್ ಇನ್ ಟೈಮ್ ಅಪ್ಗ್ರೇಡ್ ಹೌಸ್ಕೀಪಿಂಗ್. ಓಕೆ, ಅಪ್ಗ್ರೇಡ್ ಹೌಸ್ಕೀಪಿಂಗ್ ಓನ್ಲಿ ನೀಡೆಡ್, ಕ್ಲೀನ್ ಆಗಿ ಇರಬೇಕು, ನೀಡೆಡ್ ಯಾವಾಗ ಬೇಕು ಆವಾಗ ಹೌಸ್ಕೀಪಿಂಗ್ ಸರ್ವಿಸನ್ನು ತೊಗೋತೀವಿ. ಅಪ್ಗ್ರೇಡ್ ದ ಕ್ವಾಲಿಟಿ, ಕ್ಲಾರಿಫೈ ಪ್ರೊಸೆಸ್ ಫ್ಲೋಸ್. ಓಕೆ, ಸೊ ಜಸ್ಟ್ ಇನ್ ಟೈಮಲ್ಲಿ ಯೂಸ್ ಮಾಡ್ತೀವಿ. ಅಪ್ಗ್ರೇಡ್ ಹೌಸ್ಕೀಪಿಂಗ್, ಅಪ್ಗ್ರೇಡ್ ಕ್ವಾಲಿಟಿ, ದೆನ್ ಕ್ಲಾರಿಫೈ ಪ್ರೊಸೆಸ್ ಫ್ಲೋಸ್, ರಿವೈಸ್ equipment and process technology, level the facility load, eliminate unnecessary activities, reorganize physical configuration, introduce demand pull scheduling, develop supplier network. ಸೊ ಇಲ್ಲೆಲ್ಲ ನಾವು ಜಸ್ಟ್ ಇನ್ ಟೈಮನ್ನು ಸರ್ವಿಸಲ್ಲಿ ಯೂಸ್ ಮಾಡುವಂಥದ್ದು. ಓಕೆ, ಡೆವಲಪ್ ಸಪ್ಲೈಯರ್ ನೆಟ್ವರ್ಕ್ ಮಾಡೋಕ್ಕೋಸ್ಕರ, ಡಿಮ್ಯಾಂಡ್ ಪುಲ್ ಶೆಡ್ಯೂಲಿಂಗ್ ಮಾಡೋಕ್ಕೋಸ್ಕರ, ಓಕೆ, ಫಿಸಿಕಲ್ ಕಾನ್ಫಿಗರೇಷನ್ ಇದ್ದಾಗ ಅನ್ನೆಸರಿ ಆ್ಯಕ್ಟಿವಿಟೀಸನ್ನ ಎಲಿಮಿನೇಟ್ ಮಾಡೋಕ್ಕೆ, ದೆನ್ ಫೆಸಿಲಿಟಿ ಲೋಡ್ ಮಾಡೋಕ್ಕೋಸ್ಕರ, equipment, revise the equipment and process technology, process flows, upgrade quality, upgrade housekeeping. Fine, then Toyota production system, TPS, Toyota production system, TPS, importance to cost reduction. Okay, importance to cost reduction. ಇಲ್ಲಿ TPS, ಟೊಯೋಟಾ ಪ್ರೊಡಕ್ಷನ್ ಸಿಸ್ಟಮ್ ಏನು ಮಾಡ್ತು? ಕಾಸ್ಟ್ ರಿಡಕ್ಷನ್ ಮೇಲೆ ಇಂಪಾರ್ಟೆನ್ಸ್ ತೋರಿಸ್ತು. ಕ್ವಾಲಿಟಿ ಕಂಟ್ರೋಲ್ ಇರ್ಬೋದು, ಕ್ವಾಲಿಟಿ ಅಶ್ಯೂರೆನ್ಸ್ ಇರ್ಬೋದು, ರೆಸ್ಪೆಕ್ಟ್ ಫಾರ್ ಹ್ಯುಮ್ಯಾನಿಟಿ. ದೀಸ್ ಆರ್ ದ ಮೇನ್ ಥಿಂಗ್ಸ್, ಇಂಪಾರ್ಟೆನ್ಸ್ ಆಫ್ ಟೊಯೋಟಾ ಪ್ರೊಡಕ್ಷನ್ ಸಿಸ್ಟಮ್. ಸೊ ಕ್ವಾಲಿಟಿ ಕಂಟ್ರೋಲ್, ಕ್ವಾಲಿಟಿ ಅಶ್ಯೂರೆನ್ಸ್, ರೆಸ್ಪೆಕ್ಟ್ ಫಾರ್ ಹ್ಯುಮ್ಯಾನಿಟಿ, ಇಂಪಾರ್ಟೆನ್ಸ್ ಟು ಕಾಸ್ಟ್ ರಿಡಕ್ಷನ್ ಎಂದು ಟೊಯೋಟಾದ್ದು ಪ್ರೊಡಕ್ಷನ್ ಸಿಸ್ಟಮ್ದು ಮೇನ್ ಥೀಮ್ ಆಗಿತ್ತು. ಓಕೆ, ಸೊ ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ TPS, ಟೊಯೋಟಾ ಪ್ರೊಡಕ್ಷನ್ ಸಿಸ್ಟಮ್ದು ಅಡ್ವಾಂಟೇಜಸ್ ಏನು? ಲೆಸ್ ಫ್ಲಾಸ್, ಲೆಸ್ ವೇಸ್ಟೇಜಸ್, ಲೆಸ್ ಕಾಸ್ಟ್, ಲೆಸ್ ಇನ್ವೆಂಟರಿ, ಲೆಸ್ ವರ್ಕ್ ಇನ್ ಪ್ರೋಸೆಸ್, ಲೆಸ್ ಎಂಪ್ಲಾಯಿ ಟರ್ನ್ ಓವರ್, ಲೆಸ್ ಪ್ರೊಡಕ್ಷನ್ ಟೈಮ್, ಲೆಸ್ ಗ್ರೇಟರ್ ಫ್ಲೆಕ್ಸಿಬಿಲಿಟಿ. Okay, varieties of products, greater quick response to the demands of the customers. So these are all the advantages of Toyota production system. Less flaws, less cost, less wastages, less inventory, less work in process, less employee turnover, less production time, greater flexibility, varieties of products, greater and quick responses to the demands of the customers. Okay. ದೆನ್ ಕ್ಯಾನ್ಬಾನ್ ಸಿಸ್ಟಮ್. ಕ್ಯಾನ್ಬಾನ್ ಸಿಸ್ಟಮ್ ಅನ್ಕೊಂಡು ಕೇಳ್ತಾ ಇರ್ತಾರೆ. ಕ್ಯಾನ್ಬಾನ್ ಸಿಸ್ಟಮ್ ಅಂದ್ರೆ ಏನು? ಇಟ್ಸ್ ಅ ವಿಜುವಲ್ ಕಾರ್ಡ್. ಓಕೆ, ಕ್ಯಾನ್ಬಾನ್ ಇಸ್ ಅ ಇನ್ವೆಂಟ್ರಿ ಕಂಟ್ರೋಲ್ ಸಿಸ್ಟಮ್. ಇಟ್ಸ್ ಅನ್ ಇನ್ವೆಂಟ್ರಿ ಕಂಟ್ರೋಲ್ ಸಿಸ್ಟಮ್ ಯೂಸ್ಡ್ ಇನ್ ಜಸ್ಟ್ ಇನ್ ಟೈಮ್ ಮ್ಯಾನುಫ್ಯಾಕ್ಚರಿಂಗ್ ಟು ಟ್ರ್ಯಾಕ್ ಪ್ರೊಡಕ್ಷನ್ ಆ್ಯಂಡ್ ಆರ್ಡರ್ ನ್ಯೂ ಶಿಪ್ಮೆಂಟ್ ಆಫ್ ದ ಪಾರ್ಟ್ಸ್ ಆ್ಯಂಡ್ ಮೆಟೀರಿಯಲ್ಸ್. ಏನಕ್ಕೆ ಯೂಸ್ ಮಾಡ್ತಾರೆ? ಟು ಟ್ರ್ಯಾಕ್ ಪ್ರೊಡಕ್ಷನ್ ಆ್ಯಂಡ್ ಆರ್ಡರ್ ನ್ಯೂ ಶಿಪ್ಮೆಂಟ್ ಆಫ್ ದ ಪಾರ್ಟ್ಸ್ ಆ್ಯಂಡ್ ಮಟೀರಿಯಲ್ಸ್.
ಇದು ಏನು ಪಾರ್ಟ್ಸನ್ನು ಆರ್ಡರ್ ಮಾಡೋಕ್ಕೆ ಶಿಪ್ಮೆಂಟ್ ಮಾಡೋಕ್ಕಿರ್ಬೋದು ಅಥವಾ ಇರೋ ಪ್ರೊಡಕ್ಷನನ್ನು ಟ್ರ್ಯಾಕ್ ಮಾಡೋಕ್ಕೆ ಕ್ಯಾನ್ಬಾನ್ ಸಿಸ್ಟಮನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಜಸ್ಟ್ ಇನ್ ಟೈಮ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇಟ್ಸ್ ಅ ಇನ್ವೆಂಟರಿ ಕಂಟ್ರೋಲ್ ಸಿಸ್ಟಮ್. ಓಕೆ, ಗೋಲ್ ಆಫ್ ಕ್ಯಾನ್ಬಾನ್ ಇಸ್ ಟು ಲಿಮಿಟ್ ದ ಬಿಲ್ಡ್ ಅಪ್ ಆಫ್ ಎಕ್ಸೆಸ್ ಇನ್ವೆಂಟ್ರಿ ಅಟ್ ಎನಿ ಪಾಯಿಂಟ್ ಆನ್ ದ ಪ್ರೊಡಕ್ಷನ್ ಲೈನ್. ಎಕ್ಸೆಸ್ ಇನ್ವೆಂಟ್ರಿಯನ್ನು ಸ್ಟಾಪ್ ಮಾಡೋದು, ಎಕ್ಸೆಸ್ ಇನ್ವೆಂಟ್ರಿ ಆಗದೆ ಇರೋಗೆ ನೋಡ್ಕೊಳ್ಳೋದೆ ಕ್ಯಾನ್ಬಾನ್ ಸಿಸ್ಟಮು. ಕ್ಯಾನ್ಬಾನ್ ಆಲ್ಸೋ ಸ್ಟ್ರೈವ್ಸ್ ಟು ಲಿಮಿಟ್ ದ ಬಾಟಲ್ ನೆಕ್ಸ್ ಬೈ ಪ್ರಮೋಟಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಶೇರಿಂಗ್ ಬಿಟ್ವೀನ್ ಇಂಡಿವಿಜುವಲ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್. ಸ್ಟ್ರೈವ್ಸ್ ಟು ಲಿಮಿಟ್ ದ ಬಾಟಲ್ ನೆಕ್ಸನ್ನು ಲಿಮಿಟ್ ಮಾಡುತ್ತೆ. ಅಂದರೆ ಲಾಸ್ಟ್ ಮೂಮೆಂಟ್ ತನಕ ಏನು ಬೇಕಾಗುತ್ತೆ ಇನ್ವೆಂಟ್ರಿ ಅದಕ್ಕೆ ತಕ್ಕಾಗಿ ಇದು ಪ್ರೊವೈಡ್ ಮಾಡುತ್ತೆ. ಇನ್ ಕೇಸ್ ಈಗ ಆಗದೇ ಇಲ್ಲ ಕೆಲಸ ಅಂದಾಗ ಅಷ್ಟು ಫಾಸ್ಟಾಗಿ ಕಮ್ಯುನಿಕೇಷನ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಅದೇನು ನಮ್ಮ ರಾ ಮೆಟೀರಿಯಲ್ಸ್ ಬೇಕೋ ಅದನ್ನು ತರಿಸ್ಕೊಳ್ಳೋ ವ್ಯವಸ್ಥೆ ಕೂಡ ಕ್ಯಾನ್ಬಾನಲ್ಲಿ ಮಾಡಲಾಗುತ್ತೆ. ದೆನ್ ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್ ಆಫ್ ಕ್ಯಾನ್ಬಾನ್ ಮೇ ಲೀಡ್ ಟು ದ ರೆಡ್ಯೂಸ್ಡ್ ಎಕ್ಸ್ಪೆನ್ಸಸ್. ಏನೇನಾಗುತ್ತೆ ಕ್ಯಾನ್ಬಾನ್ ಸಿಸ್ಟಮ್ ಚೆನ್ನಾಗಿ ಮಾಡಿದ್ರೆ ಎಕ್ಸ್ಪೆನ್ಸಸ್ ರೆಡ್ಯೂಸ್ ಮಾಡ್ಬೋದು, ಗ್ರೇಟರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಮೋರ್ ಎಫಿಷಿಯೆಂಟ್ ಪ್ರಾಸೆಸ್ ಆ್ಯಂಡ್ ಮಿನಿಮೈಸ್ ರಿಸ್ಕ್ ಡ್ಯೂ ಟು ಅನ್ಫೋರ್ಸಿಂಗ್ ಪ್ರಾಬ್ಲಮ್ಸ್. ಮಿನಿಮೈಸ್ ಮಾಡ್ಬೋದು ಮತ್ತು ಎಫಿಷಿಯೆಂಟಾಗಿ ವರ್ಕ್ ಮಾಡ್ಬೋದು ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೋಬೋದು. ದೆನ್ ರೆಡ್ಯೂಸ್ಡ್ ಎಕ್ಸ್ಪೆನ್ಸಸ್. ದಿಸ್ ಆರ್ ಆಲ್ ದ ಇಂಪ್ಲಿಮೆಂಟೇಷನ್. ಕ್ಯಾನ್ಬಾನ್ ಇಂಪ್ಲಿಮೆಂಟೇಷನ್ ಆಗೋದ್ರಿಂದ ಆಗುವಂಥ ಅಡ್ವಾಂಟೇಜ್. ರೆಡ್ಯೂಸ್ಡ್ ಎಕ್ಸ್ಪೆನ್ಸಸ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪ್ರೂವ್ ಮಾಡ್ಬೋದು, ಎಫಿಷಿಯೆಂಟ್ ಪ್ರಾಸೆಸ್ ಆಗುತ್ತೆ, ಮಿನಿಮೈಸ್ಡ್ ರಿಸ್ಕ್ ಡ್ಯೂ ಟು ದ ಅನ್ಫೋರ್ಸಿಂಗ್ ಪ್ರಾಬ್ಲಮ್ಸ್. ಸೊ ದಿಸ್ ಕಂಪ್ಲೀಟ್ಸ್ ದ ಕ್ಯಾನ್ಬಾನ್ ಸಿಸ್ಟಮ್ ಯೂನಿಟ್ 10. ಓಕೆ, so next coming to the unit 11. Fine. Unit 11 material maintenance management. Material maintenance management ಅಂತಂದ್ರೇನು? Materials are physical materials that are purchased and used to produce the final product. It's just nothing but the raw material. ಫೈನಲ್ ಪ್ರಾಡಕ್ಟ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ ಅದನ್ನು ನಾವು ಮಟೀರಿಯಲ್ಸ್ ಅಂತ ಹೇಳ್ಬೋದು. 5 categories ಆಫ್ ಮಟೀರಿಯಲ್ಸ್. 5 ಮಟೀರಿಯಲ್ಸ್ ಅಂದರೆ ರಾ ಮಟೀರಿಯಲ್ಸ್, ಪರ್ಚೇಸ್ಡ್ ಪಾರ್ಟ್ಸ್, ಮ್ಯಾನುಫ್ಯಾಕ್ಚರ್ಡ್ ಪಾರ್ಟ್ಸ್, ವರ್ಕ್ ಇನ್ ಪ್ರೋಸೆಸ್, ದೆನ್ MRO ಸಪ್ಲೈಸ್. MRO ಸಪ್ಲೈಸ್ ಅಂದರೆ ಮೇಂಟೆನೆನ್ಸ್, ರಿಪೇರಿಂಗ್ ಆ್ಯಂಡ್ ಆಪರೇಟಿಂಗ್ ಮಟೀರಿಯಲ್ಸ್. ಓಕೆ, 5 categories ಆಫ್ ಮಟೀರಿಯಲ್ಸ್ ಅಂತ ಬಂದರೆ ಮಟೀರಿಯಲ್ಸ್ ಆರ್ ಫಿಸಿಕಲ್ ಮಟೀರಿಯಲ್ಸ್ ದಟ್ ಆರ್ ಪರ್ಚೇಸ್ಡ್ ಆ್ಯಂಡ್ ಯೂಸ್ಡ್ ಟು ಪ್ರೊಡ್ಯೂಸ್ ದ ಫೈನಲ್ ಪ್ರಾಡಕ್ಟ್. 5 categories ಆಫ್ ಮಟೀರಿಯಲ್ಸ್ ಅಂತಂದರೆ ರಾ ಮಟೀರಿಯಲ್ಸ್, ಪರ್ಚೇಸ್ಡ್ ಪಾರ್ಟ್ಸ್, ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ಸ್, ವರ್ಕ್ ಇನ್ ಪ್ರೋಸೆಸ್ ಆ್ಯಂಡ್ MRO ಮೇಂಟೆನೆನ್ಸ್, ರಿಪೇರಿಂಗ್ ಆ್ಯಂಡ್ ಆಪರೇಟಿಂಗ್ ಸಪ್ಲೈಸ್. ಓಕೆ, ದೆನ್ ಇಂಪಾರ್ಟೆನ್ಸ್ ಆಫ್ ಮಟೀರಿಯಲ್ ಮ್ಯಾನೇಜ್ಮೆಂಟ್. ಇಂಪಾರ್ಟೆನ್ಸ್ ಆಫ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಯಾಕೆ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಯಾಕೆ ಮಾಡಬೇಕು ನಾವು ಅಂತಂದರೆ ಇಟ್ಸ್ ಫಾರ್ ಸೈಂಟಿಫಿಕ್ ಪರ್ಚೇಸಿಂಗ್ ಆ್ಯಂಡ್ ರೀಸನೇಬಲ್ ಪ್ರೈಸ್. ಅಟ್ ರೀಸನೇಬಲ್ ಪ್ರೈಸಲ್ಲಿ ಸೈಂಟಿಫಿಕ್ ಪರ್ಚೇಸಿಂಗ್ ಅಂದರೆ ಏನಕ್ಕೆ ಬೇಕು, ಯಾವ್ದು ಬೇಕು ಅಂತ ಕರೆಕ್ಟಾಗಿ ನೋಡಿಕೊಂಡು ಪರ್ಚೇಸ್ ಮಾಡುವಂಥದ್ದು. ವೇಸ್ಟೇಜನ್ನು ರೆಡ್ಯೂಸ್ ಮಾಡೋಕ್ಕೋಸ್ಕರ ಕಾಸ್ಟ್ ಆಫ್ ಇಂಡೈರೆಕ್ಟ್ ಮಟೀರಿಯಲ್ ಅಂಡರ್ ಚೆಕ್. ಓಕೆ, ಕಾಸ್ಟ್ ಆಫ್ ಇಂಡೈರೆಕ್ಟ್ ಮಟೀರಿಯಲ್ನ ಕಡಿಮೆ ಮಾಡ್ಬೋದು. ಪ್ರಾಪರ್ ಯುಟಿಲೈಸೇಷನ್ ಆಫ್ ದ ಎಕ್ವಿಪ್ಮೆಂಟ್, ಲಾಸ್ ಆಫ್ ಡೈರೆಕ್ಟ್ ಲೇಬರ್ ಅವಾಯ್ಡೆಡ್. ಓಕೆ, ಸ್ಟೋರೇಜ್ ವೇಸ್ಟೇಜನ್ನು ಕಂಟ್ರೋಲ್ ಮಾಡ್ಬೋದು. ಲೇಟ್ ಡೆಲಿವರಿಯನ್ನು ಮಾಡೋದನ್ನು ಕಡಿಮೆ ಮಾಡ್ಬೋದು. ಓಕೆ, ನೋ ಅಂಡರ್ ಆ್ಯಂಡ್ ಓವರ್ ಶಾಕಿಂಗ್ ಈಸ್ ಅವಾಯ್ಡೆಡ್. ಕಂಜೆಷನ್ ಇನ್ ದ ಸ್ಟೋರ್ಸ್ ಆ್ಯಂಡ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಅವಾಯ್ಡೆಡ್. ಎಲ್ಲೂ ಕಂಜೆಷನ್ ಆಗದೆ ಇರೋ ಹಾಗೆ. ಓಕೆ, ನೋ ಅಂಡರ್ ಆ್ಯಂಡ್ ಓವರ್ ಶಾಕಿಂಗ್. ಓಕೆ, ಓವರ್ ಶಾಕಿಂಗನ್ನು ಅವಾಯ್ಡ್ ಮಾಡ್ಬೋದು. ಲೇಟ್ ಡೆಲಿವರಿ ಮಾಡೋದನ್ನು ಕಡಿಮೆ ಮಾಡ್ಬೋದು. ಸ್ಟೋರೇಜ್ ವೇಸ್ಟನ್ನು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಡೈರೆಕ್ಟ್ ಲೇಬರ್, ಲಾಸ್ ಆಫ್ ಡೈರೆಕ್ಟ್ ಲೇಬರ್ ಅಂದರೆ ಡೈರೆಕ್ಟ್ ಲೇಬರ್ ಇಲ್ಲದೆ ಇರೋ ಥರ ಆಗ್ತಿರುತ್ತೆ, ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋದು ಲೇಬರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ದೆನ್ ಪ್ರಾಪರ್ ಯುಟಿಲೈಸೇಷನ್ ಆಫ್ ದ ಎಕ್ವಿಪ್ಮೆಂಟ್, ದೆನ್ ಇಂಡೈರೆಕ್ಟ್ ಮಟೀರಿಯಲ್ ಕಾಸ್ಟನ್ನು ಚೆಕ್ಕಲ್ಲಿ ಇಟ್ಕೋಬೋದು. ರೆಡ್ಯೂಸ್ ವೇಸ್ಟೇಜಸ್ ಆ್ಯಂಡ್ ಸೈಂಟಿಫಿಕ್ ಪರ್ಚೇಸಿಂಗ್, ರೀಸನೇಬಲ್ ಪ್ರೈಸಸ್. ದೆನ್ ಫಂಕ್ಷನ್ಸ್ ಆಫ್ ದ ಮಟೀರಿಯಲ್ ಮ್ಯಾನೇಜ್ಮೆಂಟ್. ಫಂಕ್ಷನ್ಸ್ ಆಫ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಏನೇನು ಫಂಕ್ಷನ್ಸು? ಪ್ರೊಡಕ್ಷನ್ ಆ್ಯಂಡ್ ಮಟೀರಿಯಲ್ ಕಂಟ್ರೋಲ್, ಪರ್ಚೇಸಿಂಗ್, ನಾನ್ ಪ್ರೊಡಕ್ಷನ್ ಸ್ಟೋರ್ಸ್, ಟ್ರಾನ್ಸ್ಪೋರ್ಟೇಷನ್, material handling, receiving. Okay, production and material control, purchasing. So this is the functions of the material management. Functions of material management ಅಲ್ಲಿ ಪ್ರೊಡಕ್ಷನ್ ಆ್ಯಂಡ್ ಮಟೀರಿಯಲ್ ಕಂಟ್ರೋಲ್, ಡಿಮ್ಯಾಂಡ್ ಫೋರ್ಕಾಸ್ಟ್ ಮಾಡಿ ಆರ್ಡರ್ ಶೆಡ್ಯೂಲ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಪ್ರೊಡಕ್ಷನ್ ಮಾಡೋದು. ಓಕೆ, ಸೊ ಪ್ರೊಡಕ್ಷನ್ ಆ್ಯಂಡ್ ಮಟೀರಿಯಲ್ ಕಂಟ್ರೋಲ್. ಪರ್ಚೇಸಿಂಗಲ್ಲಿ ಕೊಟೇಷನ್ಸನ್ನು ತೊಗೊಂಡು ಸೆಲ್ಲರ್ಸಿಂದ ಆಮೇಲೆ ಪ್ರೊಡಕ್ಷನ್ ಮಾಡೋದು. ದೆನ್ ನಾನ್ ಪ್ರೊಡಕ್ಷನ್ ಸ್ಟೋರ್ಸ್, ಟೂಲ್ಸ್, ರಿಪೇರ್ಸ್ ಅವು ಕೂಡ ಬೇಕಾಗ್ತಿರತ್ತೆ. ಓಕೆ, ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅದು ಒಂದು ಫಂಕ್ಷನ್ನು. ಯಾವುದು ಪ್ರೊಡಕ್ಷನಿಗೆ ಇನ್ವಾಲ್ವ್ ಆಗದೆ ಇದು ಇಂಡೈರೆಕ್ಟ್ಲಿ ಇನ್ವಾಲ್ವ್ ಆಗಿರೋದನ್ನು ಕೂಡ ವ್ಯವಸ್ಥೆ ಮಾಡಿಟ್ಕೊಳ್ಳೋದು. ಟೂಲ್ಸ್ ಇರ್ಬೋದು, ಅದರ ರಿಪೇರೆನ್ಸ್ ಇರ್ಬೋದು. ಓಕೆ, ದೆನ್ ಟ್ರಾನ್ಸ್ಪೋರ್ಟೇಷನ್, ಚೀಪ್ ಆ್ಯಂಡ್ ಕ್ವಿಕ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು. ಮಟೀರಿಯಲ್ ಹ್ಯಾಂಡ್ಲಿಂಗ್, ನೋ ವೇಸ್ಟೇಜ್, ಲಾಸ್ ಆರ್ ಕಾಸ್ಟನ್ನು ಕಡಿಮೆ ಮಾಡೋದು. ರಿಸೀವಿಂಗ್ ಮೀನ್ಸ್ ಅನ್ಲೋಡಿಂಗ್. ಓಕೆ, ದಿಸ್ ಆರ್ ದ ಫಂಕ್ಷನ್ಸ್ ಆಫ್ ದ ಮಟೀರಿಯಲ್ ಮ್ಯಾನೇಜ್ಮೆಂಟ್. ಪ್ರೊಡಕ್ಷನ್ ಆ್ಯಂಡ್ ಮಟೀರಿಯಲ್ ಕಂಟ್ರೋಲ್, purchasing, non-production stores, transportation, material handling and
ರಿಸೀವಿಂಗ್. ದೆನ್ ವಾಟ್ ಈಸ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ. ಓಕೆ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂದರೆ ಏನು, ಅದ್ರ ಬಗ್ಗೆ ಏನಾದ್ರು ನೋಟ್ ಮಾಡಿ ಅಂತ ಕೇಳ್ತಿರ್ತಾರೆ. ಆ್ಯಂಡ್ ಇನ್ವೆಂಟ್ರಿ ಮೇ ಬಿ ಡಿಫೈನ್ಡ್ ಆಸ್ ಅ ಸ್ಟಾಕ್ ಆಫ್ ಐಡಲ್ ಟ್ಯಾಂಜಿಬಲ್ ರಿಸೋರ್ಸಸ್ ಆಫ್ ಎನಿ ಕೈಂಡ್ ಹ್ಯಾವಿಂಗ್ ಆ್ಯನ್ ಎಕನಾಮಿಕ್ ವ್ಯಾಲ್ಯೂ. ಅದಕ್ಕೊಂದು ಎಕನಾಮಿಕ್ ವ್ಯಾಲ್ಯೂ ಇರುತ್ತೆ ಮತ್ತು ಟ್ಯಾಂಜಿಬಲ್ ರಿಸೋರ್ಸಸ್ ಇರುತ್ತೆ, ಅದನ್ನು ನಾವೇನಂತೀವಿ ಇನ್ವೆಂಟ್ರಿ ಅಂತೀವಿ. ಆ್ಯಂಡ್ ಇನ್ವೆಂಟ್ರಿ ಮೇ ಬಿ ಡಿಫೈನ್ಡ್ ಆಸ್ ಅ ಸ್ಟಾಕ್ ಆಫ್ ಐಡಲ್ ಟ್ಯಾಂಜಿಬಲ್ ರಿಸೋರ್ಸಸ್ ಆಫ್ ಎನಿ ಕೈಂಡ್ ಹ್ಯಾವಿಂಗ್ ಆ್ಯನ್ ಎಕನಾಮಿಕ್ ವ್ಯಾಲ್ಯೂ. ದ ಇನ್ವೆಂಟ್ರೀಸ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ರಾ ಮೆಟೀರಿಯಲ್ ಇನ್ವೆಂಟ್ರಿ ಆಗಿರ್ಬೋದು, ಸೆಮಿ ಫಿನಿಶ್ಡ್ ಗೂಡ್ಸಲ್ಲಿ ಇರ್ಬೋದು, ಫಿನಿಶ್ಡ್ ಪ್ರಾಡಕ್ಟ್ ಆಗಿರ್ಬೋದು, ಟು ಬಿ ಡೆಲಿವರ್ಡ್ ಟು ದ ಕಸ್ಟಮರ್, HR, ಲೇಬರ್, ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಯಾರಿಗೆ ಕೊಡ್ತಾ ಇದ್ದೀವಿ, ಟು ದ ಕಸ್ಟಮರ್, HR, ಲೇಬರ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್. ಟರ್ಮ್ಸ್ ಯಾವ್ಯಾವ್ದು ಯೂಸ್ ಮಾಡ್ತೀವಿ ಇನ್ವೆಂಟ್ರಿ ಮ್ಯಾನೇಜ್ಮೆಂಟಲ್ಲಿ, ಡಿಮ್ಯಾಂಡ್ ಇರ್ಬೋದು, ಆರ್ಡರ್ ಸೈಕಲ್ ಇರ್ಬೋದು, ಟೈಮ್ ಹೊರಿಝಾನ್ ಇರ್ಬೋದು, ಲೀಡ್ ಟೈಮ್ ಇರ್ಬೋದು, ಸೇಫ್ಟಿ ಸ್ಟಾಕ್, ಬಫರ್ ಸ್ಟಾಕ್, ರಿಆರ್ಡರ್ ಕ್ವಾಂಟಿಟಿ, ರಿಆರ್ಡರ್ ಲೆವೆಲ್. ದೀಸ್ ಆರ್ ದ ಟರ್ಮ್ಸ್ ವಿ ಯೂಸ್ಡ್ ಇನ್ ದ inventory management. Reorder level, reorder quantity, safety stock, buffer stock, lead time, time horizon, order cycle and demand. Okay, so last one but very important, this one also 3 marks 5 marks ಕೇಳ್ತಾರೆ. line balancing. Line balancing is arranging a production line so that there is an event flow of production from one workstation to the next. So there are no delays at any workstation that will leave the next workstation with idle time. Line balancing is also defined as the appointment of sequential work activities into workstations in order to gain a high utilization of the labor, equipment and therefore minimize the idle time. Okay, line balancing ಅಂದರೆ ಸಿಂಪ್ಲಿ ಒಂದು ಪ್ರೊಡಕ್ಷನನ್ನು, ಓಕೆ, ಇದು ವರ್ಕ್ ಸ್ಟೇಷನ್ಸ್ ಅಂತ ಇಟ್ಕೊಳ್ಳಿ. ಓಕೆ, ಒಂದೊಂದು ಇಕ್ವಿಪ್ಮೆಂಟ್ ಇದೆ, ಇಲ್ಲಿ ಲೇಬರ್ಸ್ ಇದ್ದಾರೆ, ಇಲ್ಲಿ ಇಕ್ವಿಪ್ಮೆಂಟ್ ಆ್ಯಂಡ್ ಲೇಬರ್ ಇದ್ದಾರೆ, ಎಲ್ಲ ಕಡೆ ಇಕ್ವಿಪ್ಮೆಂಟ್ ಆ್ಯಂಡ್ ಲೇಬರ್ ಇದ್ದಾರೆ. ಒಂದು ರಾ ಮಟೀರಿಯಲಿಂದ ಫೈನಲ್ ಬರೋಕ್ಕೆ ಒಂದು 5 ಸ್ಟೇಜಸ್ ಇದೆ ಅಂತಂದರೆ 5 ಇಕ್ವಿಪ್ಮೆಂಟ್ಸಲ್ಲಿ ವರ್ಕ್ ಆಗ್ತಿದೆ ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ಒಂದು ಜಾಮ್, ಓಕೆ, ಜಾಮ್ ಬಾಟಲ್ ನಾವು ರೆಡಿ ಮಾಡಬೇಕಂತಂದಾಗ ವರ್ಕ್ ಸ್ಟೇಷನಲ್ಲಿ ಒಂದು ಜಾಮ್ ಪ್ರಿಪ್ರೇಷನ್ ಇರುತ್ತೆ. ಓಕೆ, ನೆಕ್ಸ್ಟು ಪ್ರಿಪ್ರೇಷನ್ ಆದಮೇಲೆ ಅದನ್ನು ಬಾಟ್ಲಿಂಗ್ ಮಾಡೋದಿರುತ್ತೆ, ರೈಟ್. ಬಾಟ್ಲಿಂಗ್ ಮಾಡಾದಮೇಲೆ ಅದನ್ನು ಕ್ಯಾಪ್ ಮಾಡೋದಿರುತ್ತೆ, ಕ್ಯಾಪ್ ಆದಮೇಲೆ ಅದ್ರ ಸುತ್ತ ಲೇಬಲಿಂಗ್ ಮಾಡೋದಿರುತ್ತೆ. ಓಕೆ, ಲೇಬಲಿಂಗ್ ಆದಮೇಲೆ ಇಲ್ಲಿ ಸೀಲಿಂಗ್ ಇರುತ್ತೆ, ರೈಟ್. ಸೊ ಇದು ಒಂದು 5 ಸ್ಟೇಜಸ್ ಆಫ್ ಜಾಮ್ ಬಾಟಲ್ ರೆಡಿ ಆಗೋಕ್ಕೆ ಒಂದು 5 ಸ್ಟೇಜಸ್ ಅಥವಾ 5 ವರ್ಕ್ ಸ್ಟೇಷನ್ಸ್ ಅಂತ ಇಟ್ಕೊಂಡ್ರೆ, ಈ ಪ್ರೊಡಕ್ಷನಿಂದ, ಬಾಟ್ಲಿಂಗಿಂದ, ಕ್ಯಾಪಿಂಗಿಂದ, ಲೇಬಲಿಂಗಿಂದ ಮತ್ತು ಲಾಸ್ಟ್ ಬಂದು ಸೀಲಿಂಗ್ ಬರುತ್ತೆ. ಸೊ ನಾವೇನು ಇಲ್ಲೇನು ಹೇಳ್ತಾರೆ ಅಂತಂದರೆ, ಇದು ಎರಡರ ನಡುವೆ ಒಂದು ಟೈಮ್ ಕೊಟ್ಟಿರ್ತೀವಲ್ಲ, ಅದು ಜಾಸ್ತಿ ಡಿಫ್ರೆನ್ಸ್ ಆಗಬಾರ್ದು. ಸೊ ದಟ್ ಇವರು ಐಡಲ್ಲಾಗಿ ಕುತ್ಕೊಂಡ್ಬಿಡ್ತಾರೆ, ಇಲ್ಲಿರೋ ಲೇಬರ್ ಮತ್ತು ಎಕ್ವಿಪ್ಮೆಂಟ್ಸ್ ಏನಾಗುತ್ತೆ, ಐಡಲ್ ಆಗಿಬಿಡುತ್ತೆ. ಸೊ ಪ್ರೊಡಕ್ಷನ್ನು ಟೈಮು ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಏನು ಹೇಳ್ತಾರೆ, ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್. ಎಲ್ಲ ಕಡೆ ಕರೆಕ್ಟಾಗಿ ಪ್ರೊಡಕ್ಷನನ್ನು ಒಂದು ಈವನ್ ಫ್ಲೋ ಅಲ್ಲಿ ಹೋಗ್ತಾ ಇರಬೇಕು. ಸೊ ಈವನ್ ಆಗಿ ಹೋಗ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ಈಗ ಈ ಡೆಫಿನೇಷನ್ ಓದಿದಾಗ ನಿಮಗೆ ಅರ್ಥ ಆಗುತ್ತೆ. ಲೈನ್ ಬ್ಯಾಲೆನ್ಸಿಂಗ್ ಈಸ್ ಅರೇಂಜಿಂಗ್ ಅ ಪ್ರೊಡಕ್ಷನ್ ಲೈನ್. ಓಕೆ, ಪ್ರೊಡಕ್ಷನ್ ಲೈನನ್ನು ಅರೇಂಜ್ ಮಾಡೋದು ಸೊ ದಟ್ ದೆರ್ ಈಸ್ ಆನ್ ಈವೆಂಟ್ ಫ್ಲೋ ಆಫ್ ಪ್ರೊಡಕ್ಷನ್ ಫ್ರಮ್ ಒನ್ ವರ್ಕ್ ಸ್ಟೇಷನ್ ಟು ಎನದರ್. ಓಕೆ, ಸೊ ದೆರ್ ಆರ್ ನೋ ಡಿಲೇಸ್ ಎಟ್ ಎನಿ ವರ್ಕ್ ಸ್ಟೇಷನ್. ಡಿಲೇ ಆಗೋ ಥರ ಇಲ್ಲ, ದಟ್ ವಿಲ್ ಲೀವ್ ದ ನೆಕ್ಸ್ಟ್ ವರ್ಕ್ ಸ್ಟೇಷನ್ ಐಡಲ್ ಟೈಮ್ ಆಗಿಬಿಡುತ್ತೆ. ಸೊ ಲೈನ್ ಬ್ಯಾಲೆನ್ಸಿಂಗ್ ಆಲ್ಸೋ ಡಿಫೈನ್ಡ್ ಆಸ್ ದ ಅಪಾಯಿಂಟ್ಮೆಂಟ್ ಆಫ್ ಸೀಕ್ವೆನ್ಷಿಯಲ್ ವರ್ಕ್ activities into workstations. Sequential work, okay, sequential work activities into workstations in order to gain a, ಇಲ್ಲಿ ಏನಕ್ಕೆ ಇದು ಮಾಡೋದು, ಟು ಫಾರ್ ಹೈ ಯುಟಿಲೈಸೇಷನ್ ಆಫ್, ಓಕೆ, ಹೈ ಯುಟಿಲೈಸೇಷನ್ ಆಫ್ ಲೇಬರ್ ಆ್ಯಂಡ್ equipment. Okay, high utilization of labor and equipment, therefore minimize the idle time. Idle time ಅನ್ನು ಕಡಿಮೆ ಮಾಡೋದು ಇದ್ರದ್ದು ಮೇನ್ ಟಾರ್ಗೆಟ್ ಆಗಿದೆ. ದಟ್ ಇಸ್ ಕಾಲ್ಡ್ ಆಸ್ ಲೈನ್ ಬ್ಯಾಲೆನ್ಸಿಂಗ್. ಸೊ ದಿಸ್ ಕಂಪ್ಲೀಟ್ಸ್ ದ ಯೂನಿಟ್ 12 ಆ್ಯಂಡ್ ಮಾಡ್ಯೂಲ್ 3. ಓಕೆ, ಸೊ ಕ್ವಾಲಿಟಿ ಆ್ಯಂಡ್ ಆಪ್ರೇಷನ್ ಮ್ಯಾನೇಜ್ಮೆಂಟ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಎಲ್ಲ ವೀಡಿಯೋಸನ್ನು ನೋಡಿ ನನಗೆ ಆದಷ್ಟು ಪ್ರಯತ್ನ ಮಾಡಿದ್ದೀನಿ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ. ಲಿಟಲ್ ಡಿಫಿಕಲ್ಟ್ ಕಾನ್ಸೆಪ್ಟ್ ಕೂಡ ಇರುತ್ತೆ. ಆಪ್ರೇಷನ್ ಪೀಪಲ್ ವಿಲ್ ಬಿ ದ ಬೆಟರ್ ಪೀಪಲ್ ಟು ಎಕ್ಸ್ಪ್ಲೇನ್ ದೀಸ್ ಥಿಂಗ್ಸ್. ಓಕೆ, ರೆಸ್ಟ್ ಆಲ್ ದಿ ಬೆಸ್ಟ್ ಫಾರ್ ದ ಎಕ್ಸಾಮ್. ನೆಕ್ಸ್ಟ್ ವಿಡಿಯೋ ಬಂದು ನಮ್ಮದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೇಲೆ ಇರುತ್ತೆ. ಸೊ ಬೈ ಟುಡೇ ಅಥವಾ ಟುಮಾರೋ ನಾನು ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ. ಸೊ ದ್ಯಾಟ್ ಆಲ್ ದ ಕಾಮನ್ ಪೇಪರ್ಸ್ ವಿಲ್ ಬಿ ಕಂಪ್ಲೀಟೆಡ್. ಓಕೆ, ನೆಕ್ಸ್ಟ್ ನಾನು ಎಲೆಕ್ಟಿವ್ಸ್ ಫೈನಾನ್ಸ್ ಆಗಿರೋದ್ರಿಂದ ಫೈನಾನ್ಸ್ ಎಲೆಕ್ಟಿವ್ಸನ್ನು ತೊಗೊಳ್ತಾ ಹೋಗ್ತೀನಿ. ಟಿಲ್ ದೆನ್ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಏನಾದರೂ ಎಕ್ಸ್ಟ್ರಾ ಕ್ವಶನ್ಸ್ ಇದ್ದರೆ ನೀವು ಇನ್ಫಾರ್ಮ್ ಮಾಡಿ. ಸೊ ದಟ್ ವಿಲ್ ಕವರ್ ಇನ್ ದ ನೆಕ್ಸ್ಟ್ ವೀಡಿಯೋಸ್. ರೈಟ್, ಥ್ಯಾಂಕ್ ಯು.